ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ವಿಡಿಯೋಗಳು ವೈರಲ್ ಆಗಿತ್ತು. ಈ ವಿಡಿಯೋವನ್ನು ಹರಿಬಿಟ್ಟವರು ಯಾರು ಮಾಧ್ಯಮದವರು ಕೊಟ್ಟರು, ಯಾರು ಇಷ್ಟು ಸಾರ್ವಜನಿಕವಾಗಿ ಇದನ್ನ ಚರ್ಚೆಯನ್ನು ಹುಟ್ಟು ಹಾಕಿದ್ರು ಅನ್ನುವಂಥ ಪ್ರಶ್ನೆಗೆ ದರ್ಶನ್ ಆಪ್ತ ಧನ್ವೀರ್ ಅನ್ನುವಂಥ ವಿಚಾರ ಗೊತ್ತಾಯಿತು. ಹಾಗಾಗಿ ಧನ್ವೀರ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಮತ್ತೆ ಹೇಳಿದ್ದಾರಂತೆ. ಹಾಗಾಗಿ ಇವತ್ತು ಧನ್ವೀರ್ ಅವರು ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಧನ್ವೀರ್ ವಿಚಾರಣೆಯಾಗಲಿದ್ದು ಕಳೆದ 13ನೇ ತಾರೀಕಿನಂದು ವಿಚಾರಣೆಗೆ ಗೈರಾಗಿದ್ದರಂತೆ ಧನ್ವೀರ್. ವಕೀಲರ ಮೂಲಕ ಕಾಲಾವಕಾಶವನ್ನು ಕೂಡ ಧನ್ವೀರ್ ಕೇಳಿರ್ತಾರೆ. 15ನೇ ತಾರೀಕು ಮತ್ತೊಂದು ನೋಟಿಸ್ ಅನ್ನು ಪೊಲೀಸರು ಕೊಟ್ಟಿರ್ತಾರೆ. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿರುವ ಹಿನ್ನೆಲೆ ಇವತ್ತು ಬಹುತೇಕ ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ ಕೂಡ ಇದೆ. ಬಟ್ ಪ್ರಶ್ನೆ ಇದಲ್ಲ, ವೈರಲ್ ಮಾಡಿದ್ಯಾರು, ವಿಡಿಯೋ ಕೊಟ್ಟಿದ್ಯಾರು ಅನ್ನೋದೇ ಇಂಪಾರ್ಟೆಂಟ್ ಆಗಿದೆಯಾ ಪೊಲೀಸರಿಗೆ ಅಂತ. ಈ ರೀತಿ ರಾಜ್ಯಾತಿಥ್ಯ ಕೊಟ್ಟವರ ವಿರುದ್ಧ ಕ್ರಮ ಆಗಬೇಕು, ಆ ರೀತಿ ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟುವಂತಹ ಪ್ರಯತ್ನಗಳಾಗಬೇಕು. ಅದನ್ನ ಬಿಟ್ಟು ವಿಡಿಯೋ ಕೊಟ್ಟಿದ್ದೀರಾ, ವಿಡಿಯೋ ಹರಿಬಿಟ್ಟಿದ್ದೀರಾ ಅನ್ನೋ ಕಾರಣಕ್ಕೆ ಈಗ ಧನ್ವೀರ್ ಅವರ ಸತತ ವಿಚಾರಣೆಗಳು ಕೂಡ ಆಗ್ತಾ ಇದೆ.